ಗ್ಯಾಸ್ ಟ್ರಬಲ್ನಿಂದಾಗಿ ರಾಜ್ಯದ ಅನೇಕ ಹೋಟೆಲ್ಗಳು ಈಗಾಗಲೇ ಮುತ್ತಾ ಇರುವಂಥದ್ದು. ಇನ್ನು ಮೈಸೂರಿನ ಸ್ಥಿತಿ ಕೂಡ ಇದರಿಂದ ಹೊರತಾಗಿಲ್ಲ. ಈ ಬಗ್ಗೆ ಮಾತನಾಡಲಿಕ್ಕೆ ಮೈಸೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾದ ನಾರಾಯಣಗೌಡರು ನನ್ನೊಟ್ಟಿದ್ದಾರೆ. ನಾನು ಮಾತಾಡಿಸ್ತೀನಿ. ಸರ್, ಗ್ಯಾಸ್ ಟ್ರಬಲ್ ಮೈಸೂರಿನ ಹೋಟೆಲ್ಗಳಿಗೆ ಎಷ್ಟು ಪರಿಣಾಮ ಬೀರಿದೆ? ಇದುವರೆಗೆ ಎಷ್ಟು ಹೋಟೆಲ್ಗಳು ಮುಚ್ಚಿದೆ ಸರ್? ಮೈಸೂರು ನಗರದಲ್ಲಿ 10% ಹೋಟೆಲ್ಗಳು ಮುಚ್ಚಿದೆ. ಮೈಸೂರು ನಗರದಲ್ಲಿ 1,500 ಹೋಟೆಲ್ಗಳಿದ್ದಾವೆ, 1,500 ಇದ್ದಾವೆ. ಅದರ ಒಂದು 150 ಸಣ್ಣ ಪುಟ್ಟ ಎಲ್ಲ ಸೇರಿ ಒಂದು 150 ಕ್ಲೋಸ್ ಆಗಿದೆ. ಪ್ರೈವೇಟ್ ಗ್ಯಾಸು ಸ್ವಲ್ಪ ರೇಟ್ ಜಾಸ್ತಿ ಆಗಿರೋದ್ರಿಂದ ಪ್ರೈವೇಟ್ ಗ್ಯಾಸು ಸಿಗ್ತಾ ಇರೋದ್ರಿಂದ ಹಾಗಾಗಿ ಹೆಚ್ಚಿನ ಬಂದಾಗೋದು ಕಡಿಮೆ ಆಗಿದೆ. 10% ಮಾತ್ರ ಇದ್ದಾವೆ. ಸಿಗೋದೇ ನಿರ್ವಹಣೆ ಇಲ್ಲ ಅಂತ ಅಂದವರು ಮಾತ್ರ 10% ಮುಚ್ಚಿದ್ದಾರೆ ಅಷ್ಟೇ. ಸರ್, ಈಗ ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಮೈಸೂರು ಪ್ರವಾಸದಲ್ಲಿದ್ದರು. ಅವರ ಸ್ವಂತ ಕ್ಷೇತ್ರದ ವರ್ಕೂಡ್ ಗ್ರಾಮದಲ್ಲಿ ಒಂದು ಬೃಹದಾಕಾರದ ದೇವಸ್ಥಾನದ ಉದ್ಘಾಟನೆ ಇತ್ತು. ಅಲ್ಲಿಗೂ ಸಹ ರೆಕಮೆಂಡ್ ಮಾಡಿ ಸಿಲಿಂಡರ್ ಕೊಡ್ತಿದ್ದಾರೆ ಅಂತ ತಾವು ಮಾತನಾಡೋದು ತಪ್ಪಲ್ಲ. ಆದರೆ ಸಿಎಂ ಅವರು ರೆಕಮೆಂಡ್ ಮಾಡಿ ಕೊಡಿಸುವಂತಹ ಮಟ್ಟಿಗೆ ಈಗ ಗ್ಯಾಸ್ ಟ್ರಬಲ್ ಉಂಟಾಗಿದೆಯಾ? ಅಷ್ಟು ಸಮಸ್ಯೆ ಉದ್ಭವ ಆಗಿದೆ ಅಂತ ಹೇಳ್ಬಿಟ್ಟು ಈಗ ಅನಿಸ್ತಾ ಇದೆ. ಯಾಕೆಂತಂದ್ರೆ ಅವರು ಈಗ ಒಂದು ಸರ್ಕಾರಿ ಆದೇಶ ಆದ್ಮೇಲೆ ಕೊಡಬಾರ್ದು ಅಂದ್ರೆ ಯಾರು ಕೊಡಬಾರ್ದು, ಸಿಎಂ ಹೇಳಿದ ಮೇಲೆ ಕೊಡಬೇಕು ಅಂತಂದಾಗ ಈ ಸಮಸ್ಯೆ 1,00,000 ಜನಕ್ಕಿಂತ ಜಾಸ್ತಿ ಊಟೋಪಚಾರ ಕೊಡಬೇಕು ಅಂದಾಗ ಅದೇನು ತಪ್ಪೇನಲ್ಲ. ಸಾರ್ವಜನಿಕರಿಗೆ ಬಹಿರಂಗ ಸಭೆ ಆದಾಗ, ಬಹಿರಂಗ ಜಾತ್ರೆ ಆದಾಗ ಕೊಡಿಸುವಂಥದ್ದು ವ್ಯವಸ್ಥೆ ಅವರು ಏನು ಮಾಡಬೇಕು, ಸಿಎಂ ಆಗಿ ಇದ್ಕೊಂಡು ಏನು ಮಾಡೋಕೆ ಯಾರಿಗೂ ಮೌಖಿಕ ಆದೇಶ ಮಾಡಿರ್ತಾರೆ, ಅದು ಕೊಟ್ಟಿರ್ತಾರೆ, ತಪ್ಪೇನಿಲ್ಲ. ಆ ಕೊಟ್ಟಿದ್ದು ಒಳ್ಳೇದಾಯ್ತು. ಉಳಿದಂಥ ಸಿಲಿಂಡರ್ಗಳು ನಮ್ಮವ್ರಿಗೂ ಲಭಿಸಿದಾವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ಮನಸ್ಸು ಮಾಡಿ ಕೇಂದ್ರದ ಮೇಲೆ ಒತ್ತಡ ಹಾಕಿ ಒಂದು 20% ನಮಗೆಲ್ಲ ಕೊಡಿಸ್ಲಿ. ಯಾಕೆಂದ್ರೆ ರೈತರು ಬೆಳೆದಂಥ ತರಕಾರಿ, ಹಣ್ಣುಗಳು, ಹಂಪುಗಳು, ತರಕಾರಿ, ಹಾಲು ಬಗ್ಗೆ ಎಲ್ಲ ಕೂಡ ಅವರು ಕೂಡ ಮಾರಾಟ ಭಾಳ ಕ್ಷೀಣ ಆಗಿದೆ. 70% ಬಿದ್ದೋಗಿದೆ, ಕೊಳ್ತೋಗ್ತಾ ಇದೆ. ತರಕಾರಿಗಳೆಲ್ಲ ಕೊಳ್ತೋಗಿದೆ. APMCಯಲ್ಲಿ ಹೋಗಿ ನೋಡಿ, ತರಕಾರಿಗಳೆಲ್ಲ ಕೊಳ್ತೋಗ್ತಾ ಇದೆ. ನಮ್ಮ ಇದು ಟೊಮೊಟೊ ಎಲ್ಲ ಇವತ್ತು 50-60 ರೂಪಾಯಿ ಬೆಲೆ ಇತ್ತು. ಕಳೆದ ವರ್ಷ ಮಾರ್ಚಲ್ಲಿ 3 ರೂಪಾಯಿ 4 ರೂಪಾಯಿ ಬಂದಿದೆ ಅಂತಂದ್ಮೇಲೆ ಯಾವ ಮಟ್ಟಕ್ಕೆ ರಫ್ತಾಗ್ತಾ ಇದೆ ಅಂತ ನಾವು ತಿಳ್ಕೋಬೇಕು. ನೀವು ಆಮೇಲೆ ಹೋಟ್ಲು ತಿಮ್ಮಗಳನ್ನು ಬಳಸ್ತಾ ಇಲ್ಲ. ಅಂದ್ರೆ ಈಗ ಸಿದ್ದರಾಮಯ್ಯನವರು ಪ್ರಭಾವನ ಬಳಸಿ ಕೊಡಿಸಿದ್ರು ಅಂತ ಎಷ್ಟು ಸಿಲಿಂಡರ್ ಕೊಡಿಸಿದ್ದಾರೆ ಅಂದ್ರೆ ಅಷ್ಟು ನಿಖರವಾಗಿ ಎಷ್ಟು ಕೊಡಿಸಿದ್ದಾರೆ ಗೊತ್ತಿಲ್ಲ. 1,00,000 ಜನಕ್ಕೆ ಎಷ್ಟು ಬೇಕು, 40-50 ಬೇಕಂತ ಅಷ್ಟು ಕೊಡಿಸಿದ್ದಾರೆ. ಉಳಿದಂಥವರು ಮೌಖಿಕವಾಗಿ ಆದೇಶ ಮಾಡಿರ್ತಾರೆ, ಅದನ್ನು ಅಧಿಕಾರಿಗಳು ಇಂಪ್ಲಿಮೆಂಟ್ ಮಾಡಿರ್ತಾರೆ. ಕಾರ್ಯಗತ ಮಾಡಿಸಿ ಉಳಿದಿರೋಂಥ ಸಿಲಿಂಡರ್ ಏನಿದೆ ಕಮರ್ಷಿಯಲ್ದು ಅವ್ರಿಗೆ ಇವ್ರು ಕೊಡಿ ಅಂತ ಹೇಳ್ಬಿಡ್ತಾರೆ. ಯಾರು ಅವ್ರು ಕೊಟ್ಟಿರ್ತಾರೆ, ಯಾರು ರೆಗ್ಯುಲರ್ ತೊಗೊಳ್ತಾರೆ ಅವ್ರಿಗೆ 1-2 ಹಿಂಗೆ ಕೊಟ್ಟಿರ್ತಾರೆ, ತಪ್ಪೇನಲ್ಲ. ಅದೇ ರೀತಿ ಇದನ್ನು ನೀವು ಮೈಸೂರು ಜಿಲ್ಲೆ, ಹೋಮ್ ಟೌನು, ಹೋಮ್ ಡಿಸ್ಟಿಕ್ಕು, CM ಜಿಲ್ಲೆ, CM ನಗರ, ಅದನ್ನು ನೀವು ಹೆಚ್ಚಿನ ಆದ್ಯತೆ ಕೊಡಿ. ಹೆಚ್ಚಿಗೆ ಇದು ಆದ್ಯತೆ ಕೊಟ್ಬಿಟ್ಟು ನಮಗೂ ಕೊಡಿಸಿ. ಇದೇ ರೀತಿ ಪರಿಹಾರ ಒಂದು ವಾರಗಟ್ಟಲೆ ಕಾಯೋ ಬದಲು ಬೇಗ ಈ ಥರದ ಪಡಿಸ್ಕೊಡಿಂದ ನಾನು ಅವ್ರ ಹತ್ರ ಒತ್ತಾಯ ಮಾಡ್ತಾ ಇದ್ದೀನಿ. ಸರ್, ಈಗ ಮೈಸೂರಿನ ಆರ್ಥಿಕತೆ ಮೇಲೆ ಯಾಕೆಂದ್ರೆ ಪ್ರವಾಸಿಗರು ಮೈಸೂರಿಗೆ ಬರ್ತಾ ಇಲ್ಲ ಸರಿಯಾದಂಥದ್ರಲ್ಲಿ. ಬರುವಂಥವ್ರು ಕೂಡ ಕರೆ ಮಾಡಿ ಬುಕ್ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಊಟ ಉಪಚಾರದ ಬಗ್ಗೆ ವಿಚಾರಣೆ ಮಾಡ್ತಿದ್ದಾರೆ. ಆರ್ಥಿಕವಾಗಿ ಎಷ್ಟು ಹೊಡೆತ ಬಿದ್ದಿದೆ? ಆರ್ಥಿಕವಾಗಿ ಈ ಭಾಳಷ್ಟು ಸಮಸ್ಯೆ ಆಗಿ ಆರ್ಥಿಕವಾಗಿ 40-50% ಬಿಸ್ನೆಸ್ ಬಿದ್ದೋಗಿದೆ. ಎಷ್ಟೋ ಹೋಟ್ಲುಗಳಲ್ಲಿ ಫುಡ್ಡುಗಳು ಎಲ್ಲವೂ ಸಿಗ್ತಾ ಇಲ್ಲ. ಎಲ್ಲವೂ 50-60% ಕಡಿಮೆ ಮಾಡ್ಕೊಂಡಿದ್ದಾರೆ. ಗ್ಯಾಸಲ್ಲಿ ಉರಿಯುವಂಥದ್ದು ರೆಗ್ಯುಲರ್ ಏನು ಗ್ಯಾಸಲ್ಲಿ ಮಾಡೋವಂಥದ್ದು ಎಲ್ಲ ಕಡಿಮೆ ಮಾಡ್ಕೊಂಡಿದ್ದಾರೆ. ಏನು ಎಲೆಕ್ಟ್ರಿಕ್ ಸ್ಟವ್ಗಳು, ಸೌದೆಯಲ್ಲಿ ಮತ್ತು ಬೇರೆ ಬೇರೆ ವಿಧದಲ್ಲಿ ಬ್ರಿಕೇಡ್ಸು ಈ ಥರ ಎಲ್ಲ ಮಾಡ್ಕೊಳ್ಳೋದ್ರಲ್ಲಿ ಮಾಡ್ತಾ ಇದ್ದಾರೆ. ಸರ್, ಈಗ ಕೊನೆಯದಾಗಿ ಸರ್, ಮೈಸೂರು ಅಂತಂದರೆ ನಾಗರಹೊಳೆ ಇರ್ಬೋದು, ಬಂಡೀಪುರ, ಅನೇಕ ರೆಸಾರ್ಟ್ಗಳಿರುವಂಥದ್ದು, ಹೋಟೆಲ್ಗಳಿರುವಂಥದ್ದು, ಅದ್ರ ಪರಿಸ್ಥಿತಿ ಹೇಗಿದೆ ಅಂತ? ಅಲ್ಲೂ ಕೂಡ ಸೌದೆಯಲ್ಲಿ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅಲ್ಲೂ ಕೂಡ ಅಲ್ಲೊಂದು ಸಿಗ್ತಾ ಇದ್ದಾವೆ, ಅದರಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಸೌದೆ ಮತ್ತು ಹೊಟ್ಟು ಇವೆಲ್ಲ ಬಳಸ್ಕೊಂಡು, ಬ್ರಿಕೇಡ್ಸ್ ಬಳಸ್ಕೊಂಡು ಅವರು ಮಾಡ್ತಾ ಇದ್ದಾರೆ. ಅಲ್ಲಿ ಇಂಡಕ್ಷನ್ ಸ್ಟವ್ಗಳು ಬಳಸ್ತಾ ಇದ್ದಾರೆ. ಎಲ್ಲ ಶಾರಾಮಿ ಹೋಟ್ಲುಗಳಲ್ಲಿ ಈಗ ಇಂಡಕ್ಷನ್ ಸ್ಟವ್ಸ್ ಕರೆಂಟಿದು ಏನು ಸಮಸ್ಯೆ ಇರೋದಿಲ್ಲ. ಹಾಗಾಗಿ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ. ಧನ್ಯವಾದ. ಅಂದರೆ CM ಸಿದ್ದರಾಮಯ್ಯನವರು ತಮ್ಮ ಕ್ಷೇತ್ರಕ್ಕೆ ಗ್ಯಾಸ್ ಯಾವ ರೀತಿ ಕೊಡ್ತಾರೆ ಅದೇ ರೀತಿ ನಮಗೂ ಒಂದು 20% ಗ್ಯಾಸನ್ನ ಕೊಡಲಿಕ್ಕೆ ವ್ಯವಸ್ಥೆ ಮಾಡಬೇಕು. ಹಾಗಿದ್ದಾಗ ಮೈಸೂರಿನ ಹೋಟೆಲ್ಗಳು ಉಳಿತವೆ, ಉದ್ಯಮ ಉಳಿಯುತ್ತೆ ಅನ್ನುವಂಥದ್ದು ಮೈಸೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾದ ನಾರಾಯಣಗೌಡ ಅವರ ಮತಗಳು. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ NKS ನ್ಯೂಸ್ 18 ಮೈಸೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.